ಎಲ್ಲಿ ತನಕ ಕೆಮಿಕಲ್ ಯುಕ್ತವಾದಂಥ ಬಣ್ಣಗಳನ್ನು ಡೈಗಳನ್ನು ಯೂಸ್ ಮಾಡಿ ನಿಮ್ಮ ಬಿಳಿ ಕೂದಲನ್ನು ಮುಚ್ಕೊಳ್ತೀರಾ ನೀವು. ಮಾರ್ಕೆಟ್ನಲ್ಲಿ ಸಿಗುವಂಥ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ಗಳನ್ನ ಹಚ್ಚೋದ್ರಿಂದ ಪ್ರತಿಯೊಬ್ಬರಿಗೆ ಇದು ಆಗಿ ಬರುತ್ತೆ, ಒಬ್ಬೊಬ್ಬರಿಗೆ ಆಗಿ ಬರೋದಿಲ್ಲ. ಒಬ್ಬರಿಗೆ ಇಚ್ಚಿನೆಸ್ ಆಗುತ್ತೆ, ಒಬ್ಬೊಬ್ಬರಿಗೆ ಕೂದಲು ಉದುರುತ್ತೆ, ಒಬ್ಬೊಬ್ಬರಿಗೆ ಡ್ಯಾಂಡ್ರಫ್ ಆಗುತ್ತೆ, ಒಬ್ಬೊಬ್ಬರಿಗೆ ತಲೆನೋವು ಬರುತ್ತೆ ರೀ. ಈ ಎಲ್ಲ ಪ್ರಾಬ್ಲಮ್ಗಳನ್ನ ದೂರ ಮಾಡಿ ನಿಮ್ಮ ಕೂದಲನ್ನು ಸಿಲ್ಕಿ ಶೈನಿ ಮಾಡುತ್ತಾ, ಜೊತೆಗೆ ದಪ್ಪಗೊಳಿಸುತ್ತಾ, ಉದುರೋದನ್ನು ನಿಲ್ಲಿಸುತ್ತಾ, ಎಲ್ಲದಕ್ಕಿಂತ ಮೇನಾಗಿ ಇದೆ ನಿಮ್ಮ ಕೂದಲಿಗೆ ಡೈ ಹಾಕುತ್ತಾ ಅಂದ್ರೆ ನಿಮ್ಮ ಕೂದಲನ್ನು ಕಪ್ಪು ಮಾಡುವಂಥ ಕೆಲಸ ಮಾಡುತ್ತೆ ರೀ. ನೀವು ಹಳ್ಳ ಮಳ್ಳ ಮಾರ್ಕೆಟಿಂದ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ತರೋ ಅವಶ್ಯಕತೆ ಇರೋಂಗಿಲ್ಲ. ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಇವತ್ತು ಸೂಪರ್ ಆಗಿರುವಂಥ ಒಂದು ಒಳ್ಳೆ ಹೋಮ್ ರೆಮಿಡಿ ಅಂದರೆ ಒಂದು ನಿಮ್ಮ ಇನ್ಸ್ಟೆಂಟಾಗಿ ಇದನ್ನು ಯೂಸ್ ಮಾಡ್ಕೊಳ್ಬಹುದು ರೀ. ನೀವು ಸಖತ್ತಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸ್ ಮಾಡ್ಲಾಗ ಏನು ಮಾಡಬಾರ್ದು ಹೋಗಬಾರ್ದು. ಸೊ ನೋಡಿರಿ ಏನು ಮಾಡ್ಲಿಕ್ಕತ್ತೀನಿ ಅಂತ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡು. ಸ್ಕಿಪ್ ಮಾಡಿ ಎಂಡ ತನಕ ನೋಡ್ರಿ, ಅಂದ್ರೆ ನಾನು ಏನು ಹಾಕೀನಿ ಏನು ಮಾಡೀನಿ ಅಂತ ನಿಮಗೂ ಗೊತ್ತಾಗುತ್ತೆ. ಅರ್ಧಂಬರ್ಧ ನೋಡಿದ್ರೆ ಇಲ್ಲಿ ಮತ್ತು ಆಮೇಲೆ ನನಗೆ ಅಕ್ಕ ನನ್ನ ಕಲರ್ ಬರಲಿಲ್ಲ ಅಂತೆಲ್ಲ ಮೆಸೇಜ್ ಮಾಡಲಿಕ್ಕೆ ಹೋಗಬಾರ್ದು. ಸೊ ಹಾಗಾಗಿ ಇಲ್ಲಿ ಚಿಕ್ಕ ವಯಸ್ಸಲ್ಲೇ ಪ್ರತಿಯೊಬ್ಬರಿಗೂ ಇವಾಗ ಕಾಮನ್ ಆಗಿಬಿಟ್ಟೈತ್ರಿ ಬಿಳಿ ಕೂದಲು ಬರೋದು. ಅದನ್ನೆಲ್ಲ ಮುಚ್ಕೊಳ್ಳಿಕ್ಕೆ ನಾವೇನು ಮಾಡ್ತೀವಿ, ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ತೊಗೊಂಬರ್ತೀವಿ, ಏನೇನೆಲ್ಲ ಮಾಡ್ಕೊಳ್ತೀವಿ ಅಂದರೂ ಅದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರೋದಿಲ್ಲ. ಬಟ್ ಈ ಥರ ಮನೆಯೊಳಗೆ ಯೂಸ್ ಮಾಡಿಕೊಂಡ್ರೆ ನೀವು ನ್ಯಾಚುರಲ್ ಆಗಿರುತ್ತೆ, ಯಾವುದೇ ಒಂದು ಭಯ ಇರೋದಿಲ್ಲ. ಇಚ್ಚಿನೆಸ್ ಆಗುತ್ತಾ, ಡ್ಯಾಂಡ್ರಫ್ ಆಗುತ್ತಾ, ಕೂದಲು ಉದುರ್ತಾವ, ಹಾಗೆ ಹೀಗೆ ಅಂತೇಳಿ. ಸೊ ಹಾಗಾಗಿ ಇವತ್ತಿನ ಎಲ್ಲ ಎಲ್ಲ ತಲೆ ಒಳಗೆ ಇಟ್ಕೊಂಡು ಇವತ್ತು ಸೂಪರಾಗಿರೋಂಥ ಹೋಮ್ ರೆಮಿಡಿನ ತೊಗೊಂಬಂದೀನಿ ರೀ. ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡೀನಿ ರೀ. ನಾನು ಹಸಿ ತೊಗೋಬೇಡ್ರಿ, ನೆನ್ಪಿಟ್ಕೊಳ್ರಿ. ಒಣ ಕೊಬ್ಬರಿ ತೊಗೊಳ್ರಿ. ತೊಗೊಂಡು ಅದನ್ನು ಚಲೋತ್ನಂಗೆ ತರ್ಕೊಳ್ರಿ. ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟು ನೋಡ್ಕೊಂಡು ಇಲ್ಲಿ ಚಲೋತ್ನಂಗೆ ತರ್ಕೊಳ್ರಿ. ಇದನ್ನು ಸೈಡಿಗೆ ಇಟ್ಟುಬಿಡ್ರಿ. ಸೆಕೆಂಡ್ ಒನ್ ಬಂದುಬಿಟ್ಟು ನಾ ಇಲ್ಲಿ ಕಲಂಜಿ ಬೀಜ ಅಂತೇಳಿ, ಕಲಂಜಿ ಅಂತ ಹೇಳ್ತೀವಿ, ನೆಗೆಲ್ಲ ಸೀಡ್ಸ್ ಅಂತ ಹೇಳ್ತಾರೆ. ಇದು ಇಲ್ಲಪ್ಪ ನಿಮ್ಮ ಹತ್ರ ಅಂತಂದರೆ ನಿಮಗೆ ನಾನು ಬೇರೆ ಒಂದು ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ, ಅದನ್ನು ಆದರೆ ನೀವು ಸ್ಕಿಪ್ ಮಾಡಿ ಎಂಡ್ ತನಕ ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ರೀ. ಸೊ ಇದು ಬಂದುಬಿಟ್ಟು ಈರುಳ್ಳಿ ಬೀಜ ಅಂತ ಹೇಳ್ತಾರೆ ಕನ್ನಡದಾಗ. ಸೊ ಇದು ನಿಮಗೆ ಎಲ್ಲ ಆಯುರ್ವೇದಿಕ್ ಅಂಗಡಿಯೊಳಗೆ ಸಿಗುತ್ತೆ, ಭಾಳ ಈಸಿಯಾಗಿ ಸಿಗುತ್ತೆ, ಭಾಳ ಕಡಿಮೆ ಬೆಲೆಗೂ ಸಿಗುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಕಪ್ಪಾಗುತ್ತೆ ರೀ ಇನ್ಸ್ಟೆಂಟಾಗಿ. ಜೊತೆಗೆ ನಿಮ್ಮ ಕೂದಲಿಗೆ ಶಕ್ತಿ ತುಂಬುತ್ತೆ. ನಿಮ್ಮ ಕೂದಲು ಉದುರ್ತಾ ಇದ್ರೆ ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡುತ್ತಾ. ಇವಾಗ ನೋಡಿರಿ, ಈರುಳ್ಳಿ ಶಾಂಪೂ, ಈರುಳ್ಳಿ ಸಿರಮ್ಮ, ಈರುಳ್ಳಿ ಆಯಿಲ್ ಇದೆಲ್ಲ ನಾವು ಯೂಸ್ ಮಾಡ್ತೀವಿ. ಇವಾಗ ನೀವು ಮಾರ್ಕೆಟಿಂದ ತೊಗೊಂಡು ಬಂದ್ರೆ ಒಂದು ವೇಳೆ ಅದು ನಿಮ್ಮ ಕೂದಲಿಗೆ ಬಣ್ಣ ಮಾಡುತ್ತೆ ಹೊರತು ನಿಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡಂಗಿಲ್ಲ ರೀ. ನಿಮ್ಮ ಕೂದಲನ್ನು ಇನ್ನೂ ಸ್ವಲ್ಪ ವೀಕ್ ಮಾಡುತ್ತೆ. ಜೊತೆಗೆ ಅದು ನಿಮಗೆ ಚೆಂದ ಕಾಣಿಸ್ಬೋದು ಅಷ್ಟೆ, ಬಟ್ ನಿಮ್ಮ ಕೂದಲನ್ನು ವೀಕ್ ಮಾಡುತ್ತೆ. ನಿಮ್ಮ ಹೇರ್ ಬುಡನ ಗಟ್ಟಿಗೊಳಿಸಂಗಿಲ್ಲ ರೀ. ನಿಮ್ಮ ಕೂದಲನ್ನು ತುಂಡು ತುಂಡಾಗಿ ಬೀಳಲಿಕ್ಕೆ ಕಾರಣ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಜೊತೆಗೆ ಇಚ್ಚಿನೆಸ್ ಆಗ್ತದೆ, ಒಬ್ಬೊಬ್ಬರಿಗೆ ಡ್ಯಾಂಡ್ರಫ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತೈತೆ, ಒಬ್ಬೊಬ್ಬರಿಗೆ ತಲೆನೋವು ಆಗುತ್ತೆ. ಆ ಒಂದು ಬೇಸನ್ನು ಯೂಸ್ ಮಾಡೋಕ್ಕಿಂತ ಈ ಥರ ನೀವು ನ್ಯಾಚುರಲ್ ಆಗಿರುವಂಥ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದರೆ ಡಬಲ್ ಅಂದರೆ ತ್ರಿಬಲ್ ನಿಮಗೆ ಇಲ್ಲಿ ಬೆನಿಫಿಟ್ ಸಿಗುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಂಡು ಬಂದೀನಿ, ಯೂಸ್ ಮಾಡ್ಕೊಳ್ಳಿ, ಸೂಪರಾಗಿರೋಂಥ ರಿಸಲ್ಟ್ ಸಿಗುತ್ತೆ. ನಾನು ಇಲ್ಲಿ ಈರುಳ್ಳಿ ಬೀಜ ತೊಗೊಂಡಿದ್ನಲ್ಲ ಅದನ್ನು ಒಂದು 2 ಸ್ಪೂನ್ ಮೊದಲಿಲ್ಲಿ ನಾನು ಒಂದು ಬಾಳಿಗೆ ಒಳಗೆ ಹಾಕ್ಕೊಂಡು ಚಲೋತ್ನಂಗೆ ಹುರ್ಕೊಳ್ಳಿಕತ್ತೀನಿ ರೀ. ಇದನ್ನು ಯಾವುದೇ ಒಂದು ಎಣ್ಣೆ ಹಾಕೋದು ಏನು ಮಾಡ್ಲಿಕ್ಕೆ ಹೋಗಬೇಡ್ರಿ. ನಾರ್ಮಲ್ಲಾಗಿ ಇದನ್ನು ಚಲೋತ್ನಂಗೆ ಹುರ್ಕೊಳ್ರಿ. ಇಷ್ಟು ಅನ್ನಿಸ್ತೈತ್ರಿ ಖರೇನ. ಇದನ್ನು ನೀವು ಹೇರ್ ಡೈ ಮಾಡೋದಲ್ಲ, ನೀವು ಅದನ್ನು ಬರೀ ಯೂಸ್ ಮಾಡ್ದಾಗ ಅಂದ್ರೆ ಇದನ್ನೆಲ್ಲ ನಾನು ಈಗ ಲಾಸ್ಟಿಗೆ ಏನು ಇದು ಮಾಡ್ಕೊತೇನಲ್ಲ ಅವತ್ತು ತಿನ್ಬೇಕು ಅನ್ನಿಸ್ತೈತಿ ನಿಮಗೆ. ನಾನು ನಿಜವಾಗ್ಲೂ ತಿಂದಿನಿ 1-2 ಸರಿ, ಭಾಳ ಟೇಸ್ಟ್ ಇರುತ್ತೆ ರೀ ಖರೇನ. ಆ್ಯಕ್ಚುಲಿ ಇದನ್ನು ಡಯಟ್ ಒಳಗೆ ಸಹಿತ ಯೂಸ್ ಮಾಡ್ತಾರೆ ಇಲ್ಲಿ ಈ ಬೀಜಾನ ರೀ. ಸೊ ಸೂಪರಾಗಿರುವಂಥ ರಿಸಲ್ಟ್ ರೀ ಖರೇನ. ಬರೀ ಇದು ನಮ್ಮ ಕೂದಲಕ್ಕೆ ಬಣ್ಣ ಕೊಡೋದಲ್ದ, ಬಣ್ಣ ಹಾಕೋದಲ್ದ, ನಮ್ಮ ಕೂದಲಿಗೆ ಶೈನಿಂಗ್ ಕೊಡುತ್ತೆ, ಸ್ಟ್ರಾಂಗ್ ಮಾಡುತ್ತೆ, ನಮ್ಮ ಕೂದಲನ್ನು ಥಿಕ್ನೆಸ್ಗೊಳಿಸುತ್ತೆ ರೀ. ಇಷ್ಟು ಗಮ್ಮಂತ ಸ್ಮೆಲ್ ಬರತೈತಿ ಇದು ಅಡುಗೆ ಮನೆ ಒಳಗೆ ರೀ ಖರೇನ. ನಾವು ಒಂದಿಷ್ಟು ಹುರ್ಕೊತಾನೆ ಒಂದಿಷ್ಟು ತಿಂದೀನಿ. ನೀವು ಕೂಡ ಹಾಗೆ ಮಾಡ್ತೀರಿ. ಯಾರೆಲ್ಲ ಹಂಗೆ ಮಾಡಿರಿ ಒಂದು ಚಿಕ್ಕದಾಗಿ ಮೆಸೇಜ್ ಮಾಡಿರಿ. ನಿಜವಾಗ್ಲೂ ನೋಡ್ರಿ ಇಲ್ಲಿ ಚಲೋತ್ನಂಗೆ ಹುರಿದುವ. ಸೊ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡೋಣಪ್ಪ ಇದ್ರೊಳಗೆ ಅಂತಂದರೆ, ನಾವು ಏನು ಕೊಬ್ಬರಿ ತೆರೆದಿಟ್ಕೊಂಡಿದ್ವಲ್ರಿ ಅದನ್ನೇ ಇದ್ರೊಳಗೆ ಹಾಕ್ಲಿಕ್ಕತ್ತೀನಿ. ಇವಾಗ ನಿಮಗೆ ತಲೆಯೊಳಗೆ ಏನೋ ಓಡ್ತಿರ್ಬೋದು, ಏನಪ್ಪ ಇವರು ಲಡ್ಡು ಮಾಡಿ ತೋರಿಸ್ತಾರೆ ಏನು ತಿನ್ನಾಕಂತ. ಇಲ್ರಿ, ತಲೆಗೆ ಹಚ್ಕೊಳ್ಳಿಕ್ಕೇ ತೋರಿಸ್ಲಿಕ್ಕತ್ತೀನಿ. ಸ್ಕಿಪ್ ಮಾಡಿ ಎಂಡ್ ತನಕ ನೋಡ್ರಿ, ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾ ಇಲ್ಲಿ ಕೊಬ್ಬರಿನ ಚಲೋತ್ನಂಗೆ ಹುರ್ಕೊಳತ್ತೀನಿ. ಇದನ್ನು ಉರಿಯೊಳಗೆ ಇಟ್ಕೊರಿ. ಉರಿಯೊಳಗೆ ಇಟ್ಕೊಂಡು ಚಲೋತ್ನಂಗೆ ಇದು ಹೆಂಗೆ ಆಗ್ಬೇಕಪ್ಪ ಕಲರ್ ಅಂದ್ರೆ ಪೂರ ಕರ್ರಗಾಗ್ಬೇಕು ರೀ, ಸುಡ್ಬೇಕು ನೋಡ್ರಿ ಅದೆಲ್ಲ. ಅಂದಾಗಲೇ ಇದ್ರದ್ದು ಒಂದು ಡೈ ಆಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಿಮಗೆ ಮಾರ್ಕೆಟ್ ಬೇಸ್ ಅಂತ ಅನ್ನಿಸ್ಬೇಕಲ್ರಿ. ಸೊ ಹಾಗಾಗಿ ಇಲ್ಲಿ ಚಲೋತ್ನಂಗೆ ಇದನ್ನು ಹುರ್ಕೊಳ್ರಿ. ಇದ್ರ ಬೆನಿಫಿಟ್ ಎಷ್ಟು ಅದ ಅಂದ್ರೆ ರೀ, ನಿಜವಾಗ್ಲೂ ನಿಮ್ಮ ಕೂದಲಿಗೆ ಇಷ್ಟು ಶೈನಿಂಗ್ ಮಾಡುತ್ತೆ. ನಿಮ್ಮ ಫಸ್ಟ್ ಟೈಮ್ಗೇ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ.
ಹವು ಹಾರ್ಬೇಕು ನೀವು. ಏನಪ್ಪ ಇದು ಇಷ್ಟು ಚಲೋ ಐತಿ ನಿಮ್ಗೆ ಗೊತ್ತೇ ಇದ್ದಿದ್ದಿಲ್ಲಲ್ಲ. ನಾವು ಒಣಗಿದ ಕೊಬ್ಬರಿನ ದೇವಸ್ಥಾನಕ್ಕೆಲ್ಲ ಹೋಗಿ ಒಡೆಸ್ಕೊಂಬಂದಿರ್ತೀವಿ, ಅದು ವೇಸ್ಟ್ ಆಗಿರ್ತೈತಿ, ನಾವು ಅದನ್ನ ಒಗಿತೀವಿ, ಈ ಥರ ಎಲ್ಲ ತಲೆಯೊಳಗೆ ಇಟ್ಕೊಂಡಿರ್ತೀರಿ. ಇದನ್ನು ನೋಡಿದ ಮೇಲೆ ಫಸ್ಟ್ ಟೈಮು ಹವು ಹಾರ್ತೀರಿ ನೀವು. ಇಷ್ಟು ಒಳ್ಳೆ ಒಂದು ಹೋಮ್ ರೆಮಿಡಿ ಐತಿ, ನಾನು ಇಷ್ಟೆಲ್ಲ ವೇಸ್ಟ್ ಮಾಡಿ ಒಗದ್ನೆಲ್ಲ ಅಂಥೇಳಿ ನೀವು ಇನ್ಮೇಲಿಂದ ಆ ಥರ ಮಾಡೋದೇ ಇಲ್ಲರಿ. ವೇಸ್ಟೇ ಮಾಡಲ್ಲ ಕೊಬ್ಬರಿನ. ಒಣ ಕೊಬ್ಬರಿ ಮಂದಿರಕ್ಕೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದು ಇಟ್ಟಿರ್ತೀರಲ್ಲ, ಅದನ್ನು ಯೂಸ್ ಮಾಡ್ಕೊಳ್ರಿ. ಸೂಪರಾಗಿರೋಂಥ ರಿಸಲ್ಟ್ ಸಿಗುತ್ತೆ ರೀ. ಖರೇನ ಇದು ಇಷ್ಟೊಂದು ಟೇಸ್ಟಿನೂ ಐತ್ರಿ. ಹಂಗೆ ಖರೇನ ಇದನ್ನು ನಾನು ಚಲೋ ಹೊತ್ನಂಗೆ ಹುರ್ಕೊಂಡೇನಿ. ನೋಡ್ಬೋದು ಇಲ್ಲಿ ಆಯಿಲ್ ಬಿಡ್ಲಿಕ್ಕತ್ತದ ನೋಡ್ರಿ, ನಿಮ್ಗೆ ಗೊತ್ತಾಗ್ಲಿಕ್ಕತ್ತೈತಿ. ಈ ಥರ ಆಯಿಲ್ ಬಿಡ್ತು ನೋಡ್ರಿ. ಇದು ಆಯಿಲ್ ಬಿಟ್ಟ ತಕ್ಷಣ ಇದನ್ನು ಚಲೋ ಹೊತ್ನಂಗೆ ಹುರಿದ ಮೇಲೆ ಕರ್ರಗಾದ್ಮೇಲೆ ಅದನ್ನು ಬಂದ್ ಮಾಡ್ಕೊಳ್ರಿ. ಗ್ಯಾಸ ಬಂದ್ ಮಾಡಿಕೊಂಡು ಸ್ವಲ್ಪ ಉಗುರು ಬೆಚ್ಚಗಂದ್ರೆ ನೀವು ಹಿಡಿಲಿಕ್ಕೆ ಕೈಯಿಂದ ಸಾಧ್ಯ ಆಗಬೇಕು. ಅಷ್ಟು ತಣ್ಣಗೆ ಇದ್ರೆ ಸಾಕು, ನಡಿತೈತಿ. ಪೂರ ತಣ್ಣಗಾಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾ ಇದನ್ನು ಒಂದು ಬಟ್ಲಕ್ಕೆ ತೊಗೊಳತ್ತೀನಿ. ಇಲ್ಲಿ ಒಂದು ಮಾತು ನೆನ್ಪಿಟ್ಕೊಂಬೇಡ್ರಿ, ಇದನ್ನು ನೀವು ತಲೆಗೆ ಹಚ್ಕೊಳ್ಳುವಾಗ ಕೈಯಿಂದ ಮಾತ್ರ ನಾರ್ಮಲ್ ಹಂಗೆ ಅಂದ್ರೆ ಕೈಯಿಂದ ಹಚ್ಕೊಳ್ಬೇಡ್ರಿ. ಅದಕ್ಕೆ ಒಂದು ಪ್ಲಾಸ್ಟಿಕ್ ಕವರು ಅಥವಾ ಹ್ಯಾಂಡ್ ಗ್ಲೌಸು ಹಾಕ್ಕೊಂಡನ ಹಚ್ಕೊಳ್ರಿ. ನಾ ಇಲ್ಲಿ ತಪ್ಪು ಮಾಡೀನಿ. ಸೊ ಆ ತಪ್ಪು ನೀವು ಮಾಡಲಿಕ್ಕೆ ಹೋಗ್ಬಾರ್ದು ಅಂತ ಹೇಳಿಕತ್ತೀನಿ. ಇಲ್ಲಾಂದ್ರೆ ನಿಮ್ಮ ಉಗುರೆಲ್ಲ ಕರ್ರಗಾಗ್ಬಿಡ್ತಾವೆ. ಆಮೇಲೆ ನಿಮ್ಮ ಒಂದು ಏನ್ರಿವ ಬೆರಳುಗಳು ಕರ್ರಗಾಗ್ಬಿಡ್ತಾವೆ, ಜಲ್ದಿನೇ ಹೋಗೋಂಗಿಲ್ಲ. ಈ ಒಂದು ಕಲರ್ ನ್ಯಾಚುರಲ್ ನೋಡ್ರಿ, ದೇವ್ರು ಕೊಟ್ಟಂಥ ಕೊಡುಗೆ ಇದು. ನಮಗೆ ಗೊತ್ತಿಲ್ಲ ನಿಜವಾಗ್ಲೂ, ನಿಮಗೆ ತೋರಿಸ್ಬೇಕು ಅನ್ನೋ ಸಲುವಾಗಿ ನಾ ಕೈಯಿಂದ ಹಚ್ಚಿ ತಿಕ್ಲಿಕ್ಕೆ ಹತ್ತೀನಿ ಇಲ್ಲೇ. ಬಟ್ ನೀವು ಹಚ್ಕೊಳ್ಳುವಾಗ ತಲೆಗೆ ಇದನ್ನು ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡ್ಕೊಳ್ರಿ, ಅಥವಾ ಒಂದು ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡ್ಕೊಂಡು ಎಣ್ಣೆ ಎಲ್ಲ ಏನು ಹಚ್ಕೊಳ್ಳೋಕ್ಕೆ ಹೋಗಬಾರ್ದು ಮುಂಚೆನೇ ತಲೆಗೆ. ಇದನ್ನು ಯೂಸ್ ಮಾಡಕತ್ತಾಗ ಹಂಗನೇ ಇದನ್ನು ಹಚ್ಕೊಳ್ಬೇಕಾಗುತ್ತೆ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ನೀವು ಮಿಕ್ಸ್ ಒಳಗೆ ಹಾಕ್ಕೊಂಡಿದ್ರೆ ಪೌಡರ್ ಮಾಡ್ಕೊಳ್ರಿ. ಇಲ್ಲಪ್ಪ ಅಂದ್ರೆ ಬರೀ ಕೈಲಿ ತಿಕ್ಕಿದ್ರೂ ಸಹಿತ, ಇದು ನೋಡ್ರಿ ಇಲ್ಲಿ ನಿಮ್ಮ ಕಣ್ಣು ಮುಂದೆ ತೋರಿಸ್ಲಿ, ತಿಕ್ಕಿದ್ರೂ ಸಹಿತ ಅದು ಪೌಡ್ರ್ ಆಗಿಬಿಡುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ. ಇದಕ್ಕೆ ಇಲ್ಲಿ ನಾನು ಮಾರ್ಕೆಟಲ್ಲಿ ಸಿಗುವಂಥ ಆಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ಲಿಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಚಲೋತ್ನಂಗೆ ಒಣ ಕೂದಲಿಗೆ ಹಚ್ಕೊಂಡು 1 ತಾಸು ಬಿಟ್ಟು ಹೇರ್ ವಾಶ್ನ ಮಾಡ್ಕೊಳ್ರಿ. ಸೊ ನಾ ಇಲ್ಲಿ ಈರುಳ್ಳಿ ಬೀಜ ಇಲ್ಲಂದ್ರೆ ಅದ್ರ ಬದಲಿಗೆ ನೀವು ಕಪ್ಪು ಎಳ್ಳನ್ನು ಸಹಿತ ಅದರ ಜಾಗದಲ್ಲಿ ತೊಗೊಳ್ಬೋದು. ಅದು ಕೂಡ ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ. ಎಲ್ಲ ನ್ಯಾಚುರಲ್ ಆಗಿರ್ತವೆ. ನಿಮ್ಮ ಕೂದಲು ಭಾಳ ಜಲ್ದಿನ ಕಪ್ಪಾಗುತ್ತೆ. ಎಲ್ಲ ವಯಸ್ಸಿನವರು ಇದನ್ನು ಯೂಸ್ ಮಾಡ್ಬೋದು.